ನೋಡಿ ಇಲ್ಲಿ ಪಾತ್ರೆ ಸಾಮಾನುಗಳೆಲ್ಲ ಸಿಗುತ್ತೆ. ಇಲ್ಲಿ ಪೂಜೆ ಸಾಮಾನು, ತಟ್ಟೆಗಳು ಇವೆಲ್ಲ. ನೋಡಿ ಇಲ್ಲಿ ಪುರಿ, ಹಣ್ಣು ಪುರಿ, ಕಡಲೆ ಪುರಿ ಮತ್ತು ಬೆಲ್ಲಗಳು, ಕಡಲೆ ಮತ್ತು ಇನ್ನೇನೇನೋ ಎಲ್ಲ ಥರದ್ದು ತಿನಿಸುಗಳನ್ನು ಸಿಗುತ್ತೆ ಇಲ್ಲಿ. ಇಲ್ಲಿ ಫೇಮಸ್ ಈ ಒಂದು ದೇವರಾಜ ಮಾರ್ಕೆಟಲ್ಲಿ ಈ ಅವಲಕ್ಕಿ ಪುರಿ ಮತ್ತು ಅವಲು ಪುರಿ ಎಲ್ಲನೂ ಮಾರ್ತಾರೆ ಇಲ್ಲಿ. ನೋಡಿ ಈ ಕಡೆ ಬಂದರೆ ಪೂಜೆ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದಾರೆ ಇದೊಂದು ಮಾರ್ಕೆಟಲ್ಲಿ. ನೋಡಿ ಈ ಕಡೆ ಎಲ್ಲ ಪೂಜೆ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದಾರೆ. ಮಾಲೆಗಳು ಇವೆಲ್ಲ ಮಾಲೆ ಅಂಗಡಿ. ಅಲ್ಲಿ ಪೂಜೆ ಸಾಮಗ್ರಿಗಳು, ದೀಪಗಳಿಂದ ಹಿಡಿದು ಎಲ್ಲ ಒಳ್ಳೆ ಪೂಜೆಗೆ ಏನು ಬೇಕು ಎಲ್ಲನೂ ಇಟ್ಕೊಂಡಿದ್ದಾರೆ. ನೋಡಿ ಈ ಕಡೆ ಪೂಜೆದು ಸಾಮಾನು. ಶಬರಿಮಲೆ ಸ್ವಾಮಿ ಅವರು ಇಲ್ಲಿ ಮಾಲೆಗಳನ್ನೆಲ್ಲ ತಗೋತಾರೆ ಇವು ಅಂಗಡಿಗಳೆಲ್ಲ ಬಂದು. ಇಲ್ಲಿ ಎಲ್ಲನೂ ಸಿಗುತ್ತೆ ಅಂತ ಹೇಳಿದೆ ದೇವರಾಜ ಮಾರ್ಕೆಟಲ್ಲಿ. ಸರ್ ಮಾತಾಡ್ತೀನಿ. ನಮ್ಮ ಹೆಸರು ನಾಗಣ್ಣ ಅಂತ, ಪ್ರಿಯಂಗಡಿ ದೇವರಾಜ ಮಾರ್ಕೆಟ್ ಮೈಸೂರಿಂದ. ತುಂಬ ವರ್ಷದಿಂದ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಖರ್ಜೂರ, ಕಲ್ಸಕ್ರೆ, ಗೋಡಂಬಿ, ದ್ರಾಕ್ಷಿ, ಕಡಲೆಪುರಿ, ಖಾರ ತಿಂಡಿ, ಸಣ್ಣಚ್ಚು, ದೊಡ್ಡಚ್ಚು, ಗುಲ್ಕನ್ನು, ಖರ್ಜೂರ, ಕೊಬ್ಬರಿ ಎಲ್ಲ ಇದೆ. ಬಿಸ್ನೆಸ್ ಈಗ ಸ್ವಲ್ಪ ಸೀಸನ್ ಇದೆ, ನಡೀತಾ ಇದೆ. ಮೈಸೂರು ಮಹಾರಾಜರಿಗೆ ನೀವು ಏನು ಇಷ್ಟಪಡ್ತೀರಾ ಮಾತಾಡೋಕ್ಕೆ? ಬಂದು ಹೋದ್ರಲ್ಲ ಸರ್ ಅವರೇ ಮಾಡೋರೆ ಅನುಕೂಲ. ಅಂದರೆ ಹೊಡೆಯೋಕ್ಕೆ ಆರ್ಡ್ರ್ ಕೊಟ್ಟಿದ್ರೆ ಹೊಡೆಯೋಕ್ಕೆ ಚಾನ್ಸ್ ಇಲ್ಲ, ಇವಾಗ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ಅವ್ರದ್ದೇ ಎಲ್ಲ ಪೂರ್ತಿ 756 ಅಂಗಡಿ, ಅಷ್ಟು ಜನರೇ ಊಟ ತುಂಬುತ್ತೆ. 756 ಅಂಗಡಿ ಇದೆ. ಇದರಿಂದ ಪರವಾಗಿಲ್ಲ, ಏನು ತಲೆಗೆ ಎಡಿಸ್ಕೊಬೇಡಿ, ಮಾಡಿ ಅಂತ ಹೇಳ್ಬಿಟ್ಟು ಅವ್ರೆ. ನಾಗೇಶ್ ಅವರು ಮೈಸೂರಲ್ಲಿ ದೇವರಾಜ ಮಾರ್ಕೆಟಲ್ಲಿ ಪುರಿ ಅಂಗಡಿ ಇಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು ಯಾವ್ಯಾವ ವ್ಯಾಪಾರ ಮಾಡ್ತೀವಿ ಅಂತ. ಪುರಿಯಿಂದ ಹಿಡಿದು ಬೆಲ್ಲ, ಚಿಕ್ಕಚ್ಚು ಬೆಲ್ಲ, ದೊಡ್ಡಚ್ಚು ಬೆಲ್ಲ, ಖರ್ಜೂರ ಮತ್ತು ಕಡಲೆ, ಮಿಕ್ಸರು ಇವನ್ನೆಲ್ಲ ಕೊಬ್ಬರಿ ಇವೆಲ್ಲ ಮಾರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಅಂಗಡಿ ನಮ್ಮ ರಾಜರು ನಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಒಂದು ಅಂಗಡಿಗಳನ್ನ ಇಟ್ಕೊಳ್ಳೋಕ್ಕೆ ಆ ಕಾಲದಿಂದ ಅಂತ. ಅವ್ರ ಬಗ್ಗೆ ಒಂದೆರಡು ಒಳ್ಳೇದು ಮಾತಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ ಇವೆಲ್ಲ ಪುರಿ ಅಂಗಡಿ, ಪೂಜೆ ಸಾಮಾನು ಅಂಗಡಿಗಳು. ಈ ಕಡೆ ಸ್ಟೀಲ್ ಪಾತ್ರೆ ಮತ್ತು ದೀಪಲ ಕಂಬಗಳು ಇವೆಲ್ಲ ಸಿಗುತ್ತೆ. ಏನಿಲ್ಲ ಅನ್ನಂಗಿಲ್ಲ ಮೈಸೂರು ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ. ಇದು ನೋಡಿ ಎಲ್ಲ ಪುರಿ ಅಂಗಡಿ. ಅವ್ರು ಹೇಳ್ದಂಗೆ ಇಲ್ಲಿ ದೊಡ್ಡ ದೊಡ್ಡದು ಬೆಲ್ಲದ ಅಚ್ಚುಗಳು ಸಿಗುತ್ತೆ, ಮತ್ತು ಗುಲ್ಕನ್ ಸಿಗುತ್ತೆ, ಖರ್ಜೂರ ಸಿಗುತ್ತೆ, ಕಲ್ ಸಕ್ಕರೆ ಇವೆಲ್ಲ ಸಿಗುತ್ತೆ. ಇದೊಂದು ಪುರಿ ಅಂಗಡಿ ಇದು. ಆಮೇಲೆ ತೆಂಗಿನಕಾಯಿದು ಇದು ಕೊಬ್ಬರಿ ಸಿಗುತ್ತೆ, ಎಲ್ಲನೂ ಸಿಗುತ್ತೆ ಈ ಅಂಗಡಿಯಲ್ಲಿ. ನೋಡಿ ಮಾಲೀಕರು ವ್ಯಾಪಾರ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಫ್ಲವರ್ ಅಂಗಡಿಗಳು ಸಿಗ್ತಾ ಇದೆ. ಹೂವುಗಳು ನೋಡಿ, ತರಾವರಿ ಹೂವುಗಳು ಇವೆಲ್ಲ ಒಳ್ಳೆ ತರಾವರಿ ಹೂವುಗಳನ್ನ ಇಟ್ಕೊಂಡಿದ್ದಾರೆ ಸೇಲ್ಗೆ. ಡೆಕೋರೇಷನ್, ಪೂಜಾ ಫ್ಲವರ್ ಸ್ಟಾಲ್ಸ್ ಇದು. ನೋಡಿ ಮಾಲೀಕರು ನಮ್ಮೊಂದು ಚಾನೆಲ್ಗೆ ವಿಶ್ ಮಾಡ್ತಾವ್ರೆ, ಹೂವಿನ ಅಂಗಡಿಯವರು. ನೋಡಿ ತರಾವರಿ ಹೂವುಗಳನ್ನ, ಈ ಥರ ಹೂಗಳೇ ನೋಡಿರಲಿಲ್ಲ, ಆ ಥರ ಹೂಗಳೆಲ್ಲ ಸಿಗುತ್ತೆ ಇಲ್ಲಿ. ನಿಮ್ಮ ಹೆಸರು ಏನು ಹೇಳಿ ಸರ್? ಸಿದ್ದಿಕ್ ಅಂತ ನಮ್ಮ ಹೆಸರು. ಸಿದ್ದಿಕ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 5 ವರ್ಷದಿಂದ. ನಿಮಗೆ ಒಂದು ಅನುಭವ ಹೇಳಿ, ಚೆನ್ನಾಗಿದೆಯಾ ಇಲ್ಲಿಗೆ ಬಂದು ಫೀಲ್ಡ್ಗೆ? ಬನ್ನಿ, ಇಲ್ಲಿ ಬೊಕ್ಕೆ ಅಂಗಡಿ ಇದೆ, ತರಾವರಿ ಬೊಕ್ಕೆ ಸಿಗ್ತದೆ ನಮ್ಮ ಹತ್ರ. ಹೂವಿನ ಅಲಂಕಾರ ಎಲ್ಲ ಮದುವೆಗೆಲ್ಲ ಮಾಡ್ಬಿಡ್ತೀವಿ. ಅವರು ಸಿದ್ದಿಕ್ ಅವ್ರನ್ನ ಮಾತಾಡಿಸ್ತಾ. ನೋಡಿ ಎಲ್ಲ ಕಡೆನೂ ಇದು ಮೈಸೂರು ವಿಳ್ಯದಲ್ಲೇ ಮಾತ್ರ ನೋಡೋದೇ ಒಂದು ಅದ್ಭುತ. ಅಷ್ಟೊಂದು ಚೆನ್ನಾಗಿ ಜೋಡಿಸಿಟ್ಟಿರ್ತಾರೆ ನೀಟಾಗಿ ಕಟ್ಟುಗಳಲ್ಲಿ. ನೋಡಿ ವಿಳ್ಯದಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ ಗ್ರಾಹಕರು, ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ ಹೂಗಳು ಇಲ್ಲಿ KG ಲೆಕ್ಕದಲ್ಲಿ ಕೊಡ್ತಾರೆ. ಎಷ್ಟು ಬೇಕು, 1/4 kg ಬೇಕಾ, ಅರ್ಧ kg ಬೇಕಾ, 1 kg ಬೇಕಾ ಕೊಡ್ತಾರೆ. ಇಲ್ಲೆಲ್ಲ ಹೂವು ಕಡಿಮೆ ರೇಟಿಗೆ ಸಿಗುತ್ತೆ ಹೊರಗಡೆಯಿಂದ. ನೋಡಿ 40 ರೂಪಾಯಿ ಅಂತ 1/4 kgಗೆ ಮಾರ್ತಾ ಇದ್ದಾರೆ. ಹೇಳ್ದಂಗೆ ನೋಡಿ ಹೂವು
ತರಾವರಿ ಹೂವು ನಿಮ್ಗೆ ಯಾವ್ದು ಬೇಕು, ಗುಲಾಬಿ ಬೇಕಾ, ಸಾವಂತಿಗೆ ಬೇಕು, ಯಾವ ಹೂವು ಬೇಕು ಎಲ್ಲ ಹೂವು ಸಿಗುತ್ತೆ ಇಲ್ಲಿ. ನೋಡಿ ಕಮರ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ನೂನ್ ಮಾರ್ಕೆಟ್ಗೆ ಬಂದಿರಲಿಲ್ಲ, ಈಗ ನೋಡಿ ಹೂವು ಇದೊಂದು. ಇದು ನೋಡಿದ್ರೆ ನೋಡಿ ಮೈಸೂರು ಮಾರ್ಕೆಟ್ ಅಂದರೆ ಈಗ ಜನ ಜಂಗುಳಿಯಿಂದ ಗಜ 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 ಅಂತ ಇರುತ್ತೆ ಯಾವಾಗ್ಲೂ. ನೋಡಿ ಮಲ್ಲಿಗೆ ಹೂವು, ಇದು ನೋಡಿ ಕಾಕಡ ಹೂವು, ಮಲ್ಲಿಗೆ ಹೂವು, ಎಲ್ಲ ಥರದ ಹೂವುಗಳು ಇಲ್ಲಿರುತ್ತೆ. ಇದು ಹೂವಿನ ಮಾರ್ಕೆಟ್ ನೋಡೋಕ್ಕೆ ಒಂದು ಚಂದ ಘಮ ಘಮ ಅಂತ ಇರುತ್ತೆ. ಇಲ್ಲಿಗೆ ಬಂದೆ 80 ರೂಪಾಯಿ 100 ರೂಪಾಯಿ ಅಂತಾರೆ ಹೂವಿಗೆ. ನೋಡಿ 1/4 kg 20 ರೂಪಾಯಿ ಅಂತ ಇದ್ದಾರೆ. ಯಾವುದೋ ಒಂದು ಸೊಪ್ಪಿಗೆ ಇದು ದೇವ್ರಿಗೆ ಹಾಕಂಥದ್ದು. ಎಲ್ಲ ಕೂಗ್ತಾ ಇರ್ತಾರೆ 40 ರೈಟು, 30 20 ಅಂತ ಅಂದ್ಬಿಟ್ಟು. ಯಾವುದೋ ಕಣಗಲೆ ಹೂವು ಅಂತ ಇದು. ಎಲ್ಲ ಹೂವಿನ ಅಂಗಡಿಗಳು ಇದು. ಸುಮಾರು ಸುಗಂಧರಾಜ, ಆಳು ಮೂಳು ಎಲ್ಲ ಮಲ್ಲಿಗೆ ಹೂವು ಎಲ್ಲ ಬರುತ್ತದೆ. ನೋಡಿ ರಾಜ 40 ರೂಪಾಯಿ kg ಅಂತಾರೆ. ಬನ್ನಿ ವಿಡಿಯೋ ಮಾಡ್ತಾರೆ, ಯೂಟ್ಯೂಬ್ ವಿಡಿಯೋ. ಹಾಂ, ಯೂಟ್ಯೂಬ್ ವಿಡಿಯೋ. ದೇವರಾಜ ಮಾರ್ಕೆಟಲ್ಲಿ ನೋಡಿ ಇಲ್ಲಿ ಹೂವಿನ ಅಂಗಡಿಗಳು. ಇದು ಅದು ಮಲ್ಲಿಗೆ ಹೂವು ಅನ್ಸುತ್ತೆ ಇದು. ಹಿಂಗೆಲ್ಲ ಹಾಕಿದ್ರೆ ಇದು ಹೂಗಳನ್ನ ನೋಡೋದೇ ಒಂದು ಚಂದ, ಅದ್ಭುತವಾಗಿದೆ ನೋಡಿ. ಎಲ್ಲ ಗುಡ್ಡೆ ಹಾಕಿರ್ತಾರೆ ಹೂಗಳನ್ನ, ಗ್ರಾಹಕರುಗಳು ಬಂದು ತಗೊಂಡು ಹೋಯ್ತಾ ಇರ್ತಾರೆ. ಇವರು ಹೂವಿನ ಅಂಗಡಿಯವರು ಆಡ್ತಾ ಇದ್ದಾರೆ. ಹಾಂ, kg 40 ರೂಪಾಯಿ ಅಂತಾರೆ. ಯಾವುದು ಸುಗಂಧರಾಜ ಹೂವು. ಹಾಂ ನೋಡಿ ತುಂಬ ಕಮ್ಮಿ ಆಗ್ಬಿಟ್ಟೈತೆ ನೋಡಿ. ಕಾಕಡ ಹೂವು ಇಷ್ಟಕ್ಕೆ ಹೂವು ಸ್ಟಾರ್ಟ್ ಇತ್ತು. ಮುಂದೆ ಏನು ಸಿಗುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ. ಈ ಹೂವು ಅದಾಯಿತು, ಇದಾಯಿತು ನೋಡಿ. ಹೂವಿನ ಅಂಗಡಿಲಿ ಹುಡುಗ ಮಾರ್ತಾ ಇದ್ದಾನೆ. ಎಷ್ಟಪ್ಪ ಇದು ಸಾಮಂತಿಗೆನೇ 40 ರೂಪಾಯಿನಾ? ಅಯ್ಯೋ, ತುಂಬ ರೈಟ್ ಕಮ್ಮಿ ಆಗ್ಬಿಟ್ಟೈತಲ್ವಾ ನೋಡಿ. ಸಾಮಂತಿಗೆ ಅವನು ತುಂಬ ಕಮ್ಮಿ ಆಗೈತೆ ರೈಟು ನೋಡಿ. ಬ್ಯಾಂಗಲ್ಸ್ ಅಂಗಡಿಗಳು ಇಲ್ಲಿ ಮಧ್ಯ ಒಂದಿರುತ್ತೆ ನೋಡಿ. ಒಳ್ಳೆ ಮಾರ್ಕೆಟ್. ತರಕಾರಿ ನೋಡಾಯ್ತು, ಇಲ್ಲಿ ಫ್ರೂಟ್ಸ್ ನೋಡಾಯ್ತು, ಮತ್ತೆ ಹಣ್ಣು ನೋಡಾಯ್ತು. ಇನ್ನು ಯಾವುದಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಮಾರ್ಕೆಟ್ನ ಒಂದು ರೌಂಡ್ ಹಾಕಾಯ್ತು ನೋಡಿ. ಹೂವಿನ ಹಾರಗಳು ನೋಡೋಂಥದ್ದು. ಗುಡಿಗಳು ಇಲ್ಲಿ ನೋಡಿ. ಇಲ್ಲಿ ದಾರಿಯಲ್ಲಿ ಹಾಕೊಂಡಿದ್ದಾರೆ, ಓಡಾಡೋ ದಾರಿಯಲ್ಲಿ. ಈ ಕಡೆ ಲೆಫ್ಟಲ್ಲಿ ಎಡಗಡೆ ನೋಡಿ ಸಾವಂತಿಗೆ ಹೂಗಳನ್ನೆಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ ಮಲ್ಲಿಗೆ ಹೂವನ್ನು ಹಾಕೊಂಡಿದ್ದಾರೆ. ಮೈಸೂರು ಮಲ್ಲಿಗೆ ತೋರಿಸಿರ್ಲಿಲ್ಲ. ಎಷ್ಟು ಮೈಸೂರು ಮಲ್ಲಿಗೆ? ಒಂದು ಮಾರ್ಗ 1 ಮೀಟ್ರಿಗೆ 100 ರೂಪಾಯಿ. ಇದು ಮೈಸೂರು ಮಲ್ಲಿಗೆ ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಇದು ಘಮ ಘಮ ಅಂತ ಇರುತ್ತೆ, ಸುಗಂಧ ಪರಿಮಳ ಜಾಸ್ತಿ ಬೀರುತ್ತೆ. ಇದು ಮೈಸೂರು ಮಲ್ಲಿಗೆ ಫೇಮಸ್ ಇದು. ನೋಡಿ ಇಲ್ಲೆಲ್ಲ ಹೂವು ಹಾಕೊಂಡಿದ್ದಾರೆ, ನೋಡೋಕ್ಕೆ ಚಂದ. ಹೂವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತಂತ. ನೀವು ಏನಾದರೂ ಮೈಸೂರವರು ಮಾರ್ಕೆಟಲ್ಲಿ ಹೂವು ತಗೋಬೇಕು ಅಂದರೆ ಇಲ್ಲಿಗೆ ಬಂದು ಎಲ್ಲರೂ ತಗೋತಾರೆ ನೋಡಿ. ಇಲ್ಲಿ ಬಾಳೆಹಣ್ಣುಗಳು ಹಾಕಿದ್ದಾರೆ ನೋಡಿ. ಫ್ರೂಟ್ಸು ಈ ಕಡೆನೂ ಇದೆ, ಫ್ರೂಟ್ಗಳದ್ದು. ಯಾಕೆಂದರೆ ನಾನು ಎಲ್ಲ ತಿರುಗ್ತಾ ಇರೋದ್ರಿಂದ ಎಲ್ಲ ಅಂಗಡಿಗಳನ್ನೂ ನೋಡ್ತಾ ಇದ್ದೀನಿ. ಫ್ರೂಟ್ಸಿಂದ ಹಿಡಿದು ಪೂಜೆ ಸಾಮಾನು ಅಂಗಡಿಗಳಿಗೂ ಎಲ್ಲ ಅಂಗಡಿಗಳನ್ನು ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ಫ್ರೂಟ್ಸ್ ಅಂಗಡಿಗಳನ್ನೇ, ಎಲ್ಲ ತರಾವರಿ ಫ್ರೂಟ್ಸ್ಗಳನ್ನೆಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಬಾಳೆಹಣ್ಣು, ನಾವೀಗ ಬಾಳೆಹಣ್ಣು ಮುಂದೆ ನೋಡ್ತಾ ಇದ್ರೆ ಬಾಳೆಹಣ್ಣು ಮಂಡಿಗಳೇ ಕಾಣ್ತಾ ಐತೆ ನೋಡಿ. ಬಾಳೆ ಎಲೆಗಳು ನೋಡಿ. ಇಲ್ಲಿ ಎಲ್ಲ ಮದುವೆ ಸಮಾರಂಭಕ್ಕೆ, ಹೋಟ್ಲುಗಳಿಗೆ ಎಲ್ಲದಕ್ಕೂ ಸಿಗುತ್ತೆ ಇಲ್ಲಿ ಬಾಳೆ ಎಲೆ. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಮಡಗಿದ್ದಾರೆ ಅಂತ. ಈ ಕಡೆ ಎಡಗಡೆ ನೋಡಿದ್ರೂ ಹಣ್ಣುಗಳದ ಅಂಗಡಿ. ಇಲ್ಲಿ ನೋಡಿ ದೇವ್ರ ಸಾಮಾನು, ಪೂಜೆ ಸಾಮಾನು ಇದೆ. ಸರ್ ನಿಮ್ಮ ಅಂಗಡಿಲಿ ಏನೇನು ಸಿಗುತ್ತೆ ಸರ್? ಅಲ್ಲೇ ಹೇಳಂಗೆ ಸರ್. ಪೂಜಾ ಮಹದೇಶ್ವರ ಪೂಜಾ ಸ್ಟೋರು.
ದೇವರಾಜ ಮಾರ್ಕೆಟು. ನಮ್ಮಲ್ಲಿ ಮದುವೆದಾಗಲಿ ಗುರುಪ್ರವೇಶದಾಗಲಿ ಎಲ್ಲ ಪದಾರ್ಥಗಳು ಸಿಗ್ತದೆ. ಪೂಜೆ ಸಾಮಾನು. ಹಾಂ, ಶಬರಿಮಲೆ ಅಯ್ಯಪ್ಪನ ಸೀಸನ್ ಆಲ್ರೆಡಿ ನಡೀತಾ ಇದೆ. ಅದಾದ ನಂತರ ನಮಗೆ ಸಂಕ್ರಾಂತಿ ಹಬ್ಬ ಬರುತ್ತೆ. ಸೀಸನ್ಗೆ ಐಟಮ್ಗಳು ಏನೇನು ಬೇಕು ಅದೆಲ್ಲ ಇಲ್ಲಿ ಸಿಗುತ್ತೆ. ನಂಜುಂಡ ಅಂತ. ಈ ನಂಜುಂಡ ಅವರು ದೇವರಾಜ ಮಾರ್ಕೆಟಲ್ಲಿ ಒಂದು ಅಂಗಡಿ ಇಟ್ಟಿದ್ದಾರೆ. ಸೊ ಪೂಜಾ ಸಾಮಗ್ರಿ ಅಂಗಡಿ, ಮಾದೇಶ್ವರ ಪೂಜಾ ಸ್ಟೋರ್ ಅಂತ ಅಂದ್ಬಿಟ್ಟು ಅವರು ಏನೇನು ಸಿಗುತ್ತೆ ಅಂತ ಹೇಳಿದರೆ, ಅರಿಶಿನ ಕುಂಕುಮ, ಹೂವು, ಶಬರಿಮಲೆಗೆ ಏನು ಬೇಕು ಅವ್ರಿಗೆ ಎಲ್ಲ ಥರದ್ದು ಬಟ್ಟೆಯಿಂದ ಪಂಚೆಯಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಅಂತ ಅವ್ರ ಅಂಗಡೀಲಿ. ಮದುವೆ, ಗೃಹ ಪ್ರವೇಶ ಮತ್ತು ಸತ್ಯನಾರಾಯಣ ಪೂಜೆ ಏನೇ ಆಗಿರ್ಬೋದು, ದೇವ್ರ ಕಾರ್ಯಗಳಿಗೆ ಪ್ರತಿಯೊಂದು ಸಾಮಾನು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಏನು ಅವ್ರ ಅಂಗಡಿಗೆ ಬಂದು ವಿಸಿಟ್ ಕೊಡಿ ಸರ್. ಯಾರಾದರೂ ಮದುವೆ ಸಮಾರಂಭ ಆಗಲಿ, ಯಾವುದೇ ಸಮಾರಂಭಗಳಾಗಲಿ ಈ ಒಂದು ಮಾದೇಶ್ವರ ಸ್ಟೋರ್ಗೆ ಬಂದು ನೀವು ಭೇಟಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನೋಡಿ, ಅವರು ಬೋರ್ಡ್ ತೋರಿಸಿದ್ರು. ಇಲ್ಲಿ ಬೋಲ್ಡ್ ಇಡಿ ಅಂತ ಮಾದೇಶ್ವರ ಪೂಜಾ ಸಾಮಗ್ರಿಗಳಂತ ಐತೆ ಬೋರ್ಡು. ನೋಡಿ, ನಮ್ಮ ಜೊತೆ ಮಾತಾಡಿದ್ದ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜನಮಿತ್ರ ಪತ್ರಿಕೆ ನೀವು ಎಷ್ಟು ವರ್ಷದಿಂದ ಅಂಗಡಿ ಮಾಡಿದ್ದೀರಾ? ವರ್ಷದಿಂದ ಈ ಅಂಗಡಿ ಮಾಡ್ತಾ ಇದ್ದೀವಿ. ಸಾದಿಕ್. ನಾನು ಮಂಗಳೂರು ಅವನು. ಒಂದು 20 ವರ್ಷ ಆಯಿತು ಮೈಸೂರಿಗೆ ಬಂದು. ಇದೇ ಫ್ರೂಟು ಬಿಸ್ನೆಸ್ ನಮ್ಮದು. ನಮ್ಮ ಅಣ್ಣವರು ಮಾಡ್ತಾಯಿದ್ರು. ಇವಾಗ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ವ್ಯಾಪಾರ ಚೆನ್ನಾಗಿ ನಡೀತಿದೆ, ಪರವಾಗಿಲ್ಲ. ಜನಗಳು ಸ್ವಲ್ಪ ಕಡಿಮೆ ಇವಾಗ. ವೆದರ್ ಇದಿದೆ ಅಲ್ವಾ, ಚಳಿ ಆಗಿದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ವ್ಯಾಪಾರ ಸ್ವಲ್ಪ ಡೌನು. ಇನ್ನು ಜನವರಿಯಲ್ಲಿ ವ್ಯಾಪಾರ ಸ್ವಲ್ಪ ಜೋರಾಗಿ ನಡೀತಿದೆ. ವಿಶೇಷತೆ ಏನು? ಈ ಮಾರ್ಕೆಟಲ್ಲಿ ಹೂ ಇದೆ, ಜನಗಳು ಹೂಗೋಸ್ಕರ ಜಾಸ್ತಿ ಬರ್ತಾರೆ. ಮತ್ತು ನಮ್ಮದು ಫ್ರೂಟು. ಇದ್ರ ಮೈನು ಇದು ಬಿಸ್ನೆಸ್ ಅಂತ ಹೇಳಿದರೆ ಹೂ ಚೆನ್ನಾಗಿ ನಡೀತದೆ. ಹೂವು, ಎಲೆ ಅಡಿಕೆ, ಎಲೆ ಅಡಿಕೆ, ಫ್ರೂಟ್ಸು, ತರಕಾರಿ ಎಲ್ಲ ಫಸ್ಟ್ ಕ್ವಾಲಿಟಿ ಸಿಗ್ತದೆ ಇಲ್ಲಿ, ಚೆನ್ನಾಗಿ ಸಿಗ್ತದೆ. ಅದೇ ಬಾಳೆಹಣ್ಣೆಲ್ಲ ಒಳ್ಳೆ ಕ್ವಾಲಿಟಿ ಬಾಳೆಹಣ್ಣು ಸಿಗ್ತದೆ. ನಂಜನಗೂಡು ಬಾಳೆಹಣ್ಣೆಲ್ಲ ಚೆನ್ನಾಗಿರ್ತದೆ. ನೀವು ಯಾವ್ಯಾವ ಐಟಮ್ ಇಟ್ಟಿದ್ರೆ ಅಂಗಡಿಲಿ ಫ್ರೂಟ್ಸ್? ನಮ್ಮದು ಫ್ರೂಟ್ಸು ದಾಳಿಂಬೆ ಇದೆ, ಮತ್ತು ಇದೊಂದು ಇದೆ ಟೊಮ್ಯಾಟೊ ಅಂತ ಏನಿದೆ ನೋಡಿ, ಪರ್ಸಿಮಮ್ಮು, ಭಾರಿ ಚೆನ್ನಾಗಿರ್ತದೆ ಇದು. ಯಾವ ಇಲ್ಲಿರೋದು ಸ್ಟೇಟ್? ಇದು ಸರ್, ಇದು ಮಹಾರಾಷ್ಟ್ರದ್ದು. ಮಹಾರಾಷ್ಟ್ರದ್ದು ಭಾರಿ ಚೆನ್ನಾಗಿದೆ, ತಿನ್ನಲಿಕ್ಕೆ ಟೇಸ್ಟ್ ಆಗಿರ್ತದೆ. ವಿಟಮಿನ್ ಸಿ ಇದೆ ಇದರಲ್ಲಿ. ಬೇರೆ ಯಾವುದು ಸರ್? ಈಗ ಸೀತಾಫಲ, ಸಪೋಟ ಮೈಸೂರು ಫೇಮಸ್ಸು. ಸಪೋಟ ಮೈಸೂರದು, ಗಂಜಾಮದು ಫೇಮಸ್ಸು. ಪೈನಾಪಲು ಕೇರಳದಿಂದ ಬರ್ತದೆ. ಹೆಸರು ಸಾದಿಕ್. ಫ್ರೂಟ್ಸ್ ಅಂಗಡಿ ಸಾದಿಕ್ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು. ನಮ್ಮಲ್ಲಿ ಎಲ್ಲ ಥರದ ಎಲ್ಲ ಬಗೆಯ ಹಣ್ಣುಗಳು ಸಿಗುತ್ತೆ. ಈಗ ಒಂದು ಸ್ವಲ್ಪ ಸೀಸನ್ನು ವೆದರು ಸರಿ ಇಲ್ಲದ ಕಾರಣ ಸ್ವಲ್ಪ ವ್ಯಾಪಾರ ಡೌನ್ ಇದೆ ಅಂತ ಹೇಳ್ತಾರೆ. ಅವ್ರನ್ನ ಒಂದು ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದನ ನಮ್ಮ ಒಂದು ನಿಸಾರ್ಸ ಚಾನಲಿಂದ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಇಲ್ಲಿ ಬಾಳೆಹಣ್ಣು ಮಂಡಿಗೆ ಬಂದಿದ್ದೀವಿ ದೇವರಾಜ ಮಾರ್ಕೆಟಲ್ಲಿ. ಇಲ್ಲಿ ಎಲ್ಲ ಕ್ವಾಲಿಟಿಯಾಗಿರೋ ಹಣ್ಣುಗಳು ಸಿಗುತ್ತೆ, ಚೆನ್ನಾಗಿರೋದು ಫಸ್ಟ್ ಕ್ವಾಲಿಟಿ ಬಾಳೆಹಣ್ಣುಗಳು ಸಿಗೋದು. ಇಲ್ಲಿ ನಂಜನಗೂಡು ರಸಬಾಳೆನೂ ಸಿಗುತ್ತೆ ಅಂತ. ಇಲ್ಲಿ ನಂಜನಗೂಡು ರಸಬಾಳೆ ಅನ್ನೋದು ಫೇಮಸ್ ಇದು ಇಲ್ಲಿ ಬಾಳೆ ಅಂಗಡಿಲಿ. ಸರ್, ನಂಜನಗೂಡು ಬಾಳೆಹಣ್ಣಿದೆಯಾ? ಅದು ನೋಡ್ತಾ ಇದ್ದೀರಾ ನೋಡಿ, ಅದು ನಂಜನಗೂಡು ಬಾಳೆ ಅಂತೆ, ರಸಬಾಳೆ. ಅವ್ರನ್ನ ಇಲ್ಲಿ ಕೂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಳಿ ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಹೇಳಿ. ಸರ್, ನಮ್ಮ ಹೆಸರು ಸೋಮಣ್ಣವರು ಅಂತ ನಮ್ಮ ಹೆಸರು. ನಾವು ಒಂದು 45 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಯಾವ್ಯಾವ ಹಣ್ಣುಗಳು? ಸರ್, ಪಚ್ಚಬಾಳೆ, ಏಲಕ್ಕಿ ಬಾಳೆ, ನಂಜನಗೂಡು ರಸಬಾಳೆ, ಬೂದ್ ಬಾಳೆ, ನೇಂದ್ರ ಬಾಳೆ, ಇಷ್ಟೇ. ಇವೇನಾರ ಬೇರೆ ಸ್ಟೇಟ್ ಕಳಿಸ್ತೀರಾ? ಇಲ್ಲ, ನಾವು ಬೇರೆ ಕಡೆ ತಂದು ಇಲ್ಲಿಂದ ನಮ್ಮ ಮಡಿಕೊಂಡು ಮಾರೋದು. ನೀವು ಅರಸಿಗೆ ಮಹಾರಾಜರದ್ದೇ ಸ್ಥಳ ಕಟ್ಬಿಟ್ಟಿದ್ದಾರೆ ನಿಮಗೆ? ಕಟ್ಟಿ ಅವ್ರದ್ದೆಲ್ಲ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀವಿ?
ಅವ್ರದ್ದು ರಾಜ್ಯದಲ್ವೇ ಅವ್ರದ್ದು ಸ್ಥಳ ಅವ್ರ ಜೀವನದಲ್ಲಿ ನಾವು ಜೀವನ ಕಳೀತಾ ಇದ್ದೀವಿ. ಹಂಗಾಗಿ ನಾವು ರಾಜರ ಹೆಸರುಗಳನ್ನೇ ಮಾಡ್ತಾ ಇರೋದು. ಮಾರ್ಕೆಟಲ್ಲಿ ಎಷ್ಟು ಜನ ಮಾಡ್ತಾರೆ ಸರ್. ಮಾಲೀಕರು ಸುಮಾರು ಜನ ಇದ್ದಾರೆ, ಆದರೆ ಹೇಳೋಕ್ಕಾಗಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಜನ ಇದ್ದಾರೆ. 1 ಲಕ್ಷ ಜನ ಮೇಲೆ ಇದೆ. 1 ಲಕ್ಷ ಮೇಲೆ ಜನ ಇಲ್ಲಿ ಸೋಮಣ್ಣ ಅಂತ. ಇಲ್ಲಿ ಮೈಸೂರು ದೇವರಾಜ ಮಾರ್ಕೆಟಲ್ಲಿ ಬಾಳೆಂಗಡಿ ಇಟ್ಟಿರೋಂಥ ಸೋಮಣ್ಣವ್ರನ್ನ ಮಾತಾಡಿಸ್ತು. ಸೋಮಣ್ಣವರು ನಾವು ಎಲ್ಲ ಥರದ ಹಣ್ಣುಗಳನ್ನ ಮಾಡ್ತೀವಿ, ಏಲಕ್ಕಿ, ಪಚ್ಚಬಾಳೆಹಣ್ಣು, ನೇಂದ್ರ, ನಂಜನಗೂಡು ಬಾಳೆ ಅಂತಂದ್ಬಿಟ್ಟು ಎಲ್ಲರೂ ಹೇಳಿದ್ರು. ಅವ್ರಿಗೆ ಮಾತಾಡಿಸಿರೋದಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಅವರು ಮಹಾರಾಜರ ಬಗ್ಗೆ ಹೇಳಿದ್ರು, ಮೈಸೂರೇ ಅವ್ರದ್ದು. ಮಹಾರಾಜರು ನಮಗೆ ಎಲ್ಲ ಥರದಲ್ಲೂ ಸೌಕರ್ಯನೇ ಮಾಡಿಕೊಟ್ಟಿದ್ದಾರೆ. ಅವರು ಮಹಾರಾಜರೇ ಈ ಒಂದು ದೇವರಾಜ ಮಾರ್ಕೆಟನ್ನು ಕಟ್ಟಿರೋಂಥದ್ದು. ಅವರಿಂದ ನಮಗೆ ತುಂಬ ಭಾರಿ ಅನುಕೂಲ ಆಗಿದೆ. ಒಂದು ಜೀವನನ ಕಟ್ಕೊಳ್ಳೋಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತಂದ್ಬಿಟ್ಟು ಮಹಾರಾಜರನ್ನ ಅವರು ಮೈಸೂರು ಮಹಾರಾಜರನ್ನ ಕೊಂಡಾಡಿದ್ರು ಈ ಒಂದು ನಮ್ಮ ಚಾನಲಲ್ಲಿ. ಅವ್ರನ್ನ ಮನದಾಳವಾಗಿ ನೆನೆಸ್ಕೊಂಡ್ರು. ಅವ್ರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದನ ಅರ್ಪಿಸ್ತೀನಿ. ನೋಡೋಣ ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಮಾಡೋಣ.